ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ಸ್ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಾಂಗ್ಡಾ ತವಾ ಫಿಶ್ ಫ್ರೈ. ನಾವು ಇದನ್ನ ಅನ್ನ ಬೇಳೆ ಸಾರು ಅಥವಾ ಅನ್ನ ರಸಂ ಜೊತೆ ಸೈಡ್ಸ್ ಆಗಿ ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬಾನೇ ಸುಲಭ ಹಾಗೂ ರುಚಿಯಲ್ಲೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಊಟ ಮಾಡೋದಕ್ಕೆ ಯಾರು ಕೂಡ ಕಂಪ್ಲೇಂಟ್ ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ. ಇಲ್ಲಿ ಅರ್ಧದಿಂದ 3/4 kg ಈ ರೀತಿ ಮೀನನ್ನು ತಗೊಂಡಿದ್ದೀನಿ, ಬಾಂಗ್ಡಾ ಫಿಶನ್ನು ತಗೊಂಡು ಈ ರೀತಿ ಫ್ರೈ ಮಾಡೋದಕ್ಕೆ ಕಟ್ಸನ್ನು ಹಾಕೊಂಡಿದ್ದೀನಿ. ನಂತರ ನಾನು ಒಂದು 3ರಿಂದ 4 ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ, ಹಾಗೂ 2 ಟೀ ಸ್ಪೂನಷ್ಟು ಖಾರದ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿ, 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್, 1/2 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಹಾಗೂ ಜಜ್ಜಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಅದು ಕೂಡ 1 ಟೀ ಸ್ಪೂನ್. ನಂತರ ಒಂದು ಅರ್ಧ ನಿಂಬೆಹಣ್ಣ ಇದಕ್ಕೆ ಹಿಂಡ್ಕೊತಾ ಇದ್ದೀನಿ. ಹಿಂಡಿದ ನಂತರನೇ ನೀರು ಹಾಕೋದು ಬೇಡ, ಹಾಗೆ ಕಲಿಸ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಮೊದಲು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಅವಶ್ಯಕತೆ ಬೀಳುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ಸ್ವಲ್ಪನೇ ನೀರನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಳೋದ್ರಿಂದ ತುಂಬ ಲಿಕ್ವಿಡ್ ಆದರೆ ಅದನ್ನು ಸ್ಪ್ರೆಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲೇ ನೀರು ಹಾಕ್ಕೊಂಡ್ಬಿಟ್ರೆ ಮತ್ತೆ ಅದನ್ನು ಸರಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿ ನಮಗೆ ಬೇಕಾಗುವ ರೀತಿಯಲ್ಲಿ ಗಟ್ಟಿಯಾಗಿ ನಾವು ಕಲಿಸ್ಕೊಳ್ಳೋಣ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಈಗ ಸೇರಿಸ್ಕೊಳ್ಬೇಕಾಗುತ್ತೆ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಎಲ್ಲದನ್ನು ನಾವು ಮಿಕ್ಸ್ ಮಾಡಿಕೊಂಡು ಈ ರೀತಿ ಗಟ್ಟಿಯಾಗಿ ನಾನು ತಗೊಳ್ತಾ ಇದ್ದೀನಿ. ಈ ರೀತಿ ಗಟ್ಟಿಯಾಗಿ ಮಾಡ್ಕೊಳ್ಳೋದ್ರಿಂದ ಮೀನಲ್ಲಿ ಕರೆಕ್ಟಾಗಿ ನಾವು ಈ ಮಸಾಲೆನ ಹಚ್ಚಿದಾಗ ಹಿಡಿದಿಟ್ಕೊಳ್ಳುತ್ತೆ. ನಂತರ ಈ ಮೀನು ಇರೋವಂಥ ಪ್ಲೇಟಲ್ಲೇ ನಾನು ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಹಚ್ಚೋದಕ್ಕೆ ಸುಲಭ ಆಗಲಿ ಅಂತ. ನಂತರ ನೋಡಿ, ಈ ರೀತಿ ಮೀನನ್ನು ಇಟ್ಕೊಂಡು ನಾವು ಈ ಕಟ್ಸ್ ಮಾಡಿದ್ದೀವಲ್ಲ ಅದ್ರ ಒಳಗೆಲ್ಲ ಸರಿಯಾಗಿ ಮಸಾಲೆ ಎಲ್ಲ ಹಿಡಿಯೋ ರೀತಿಲಿ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ತುಂಬ ಕೂಡ ಮಸಾಲೆ ಹಾಕೋ ಅವಶ್ಯಕತೆ ಇರಲ್ಲ, ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ನೋಡಿದ್ರಲ್ಲ, ಈ ರೀತಿ ಚೆನ್ನಾಗಿ ನಾವು ಎಲ್ಲ ಕಡೆನೂ ಸರಿಯಾಗಿ ಮಸಾಲೆ ಹೋಗೋ ರೀತಿಲಿ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಒಂದೊಂದಾಗಿ ಎಲ್ಲ ಮೀನುಗಳಿಗೆ ಕೂಡ ನಾವು ಹಾಕ್ಕೊಳ್ಳೋಣ. ನೋಡಿದ್ರಲ್ಲ, ಫಿಶ್ ಫ್ರೈ ಭಾಳಷ್ಟು ವೆರೈಟೀಸಲ್ಲಿ ನಾವು ಮಾಡ್ಬೋದು. ಹಾಗೆ ನನ್ನ ರೆಸಿಪೀಸಲ್ಲಿ, ನನ್ನ ವೀಡಿಯೋಸಲ್ಲಿ ಬಹಳಷ್ಟು ವೆರೈಟೀಸನ್ನು ನಾನು ತೋರಿಸಿದ್ದೀನಿ. ಬೇರೆ ಬೇರೆ ಮೀನಿನ ಫ್ರೈಗಳನ್ನು ನಾನು ಮಾಡಿದ್ದೀನಿ, ಅದನ್ನು ಕೂಡ ನೀವು ವಿಸಿಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಾನು ಎಂಡ್ ಸ್ಕ್ರೀನಲ್ಲಿ ನಿಮಗೆ ಹಾಕಿ ಶೇರ್ ಮಾಡ್ಕೊತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ನೋಡಿ, ಎಲ್ಲ ಮೀನನ್ನು ಈ ರೀತಿ ನಾವು ಚೆನ್ನಾಗಿ ಮಸಾಲೆಯನ್ನು ಹಚ್ಚಿ ಒಂದು ಅರ್ಧದಿಂದ 3/4 ಗಂಟೆ ಟೈಮ್ ನಾವು ಮ್ಯಾರಿನೇಷನ್ ಆಗೋದಕ್ಕೆ ಬಿಡೋಣ. ನೋಡಿದ್ರಲ್ಲ, ಈಗ ಎಲ್ಲ ಮೀನುಗಳಿಗೂ ನಾವು ಚೆನ್ನಾಗಿ ಮಸಾಲೆನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಒಂದು ಅರ್ಧ 3/4 ಗಂಟೆ ನಾವು ನೆನೆಸಿಟ್ಕೊಂಡಿರೋದಾಗಿದೆ. ಈಗ ಒಂದು ಹೆಂಚಿನ ಮೇಲೆ ಒಂದು ತವಾನ ಇಟ್ಟು ಅವಶ್ಯಕತೆ ಬೀಳುವಷ್ಟು ಎಣ್ಣೆನ ಕೂಡ ಹಾಕ್ಕೊಳ್ಳೋಣ. ನಿಮಗೆ ಸ್ವಲ್ಪ ಹೆಚ್ಚಿಗೆ ಜಾಸ್ತಿ ಎಣ್ಣೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಆದರೆ ನಾನು ಸ್ವಲ್ಪನೇ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನಂತರ ಈ ರೀತಿ ನಾವು ಒಂದೊಂದು 3 ಎಷ್ಟು ಹಿಡಿಯುತ್ತೋ ಅಷ್ಟು ಮೀನನ್ನು ಇಟ್ಟು ಫ್ರೈ ಮಾಡ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ ಸರ್ಗಮ್ಸ್ ನಳಪಾಕನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ. ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದರೆ ಒಂದೇ ವಿಡಿಯೋನ ನೋಡಿ ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ, ಒಂದು 3-4 ವಿಡಿಯೋನ ನೋಡಿ ನಿಮಗೆ ಇಷ್ಟ ಆದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ನಾವು ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಈಗ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಇದು ಮೀನು ತುಂಬಾ ಬೇಗ ಬೇಯುತ್ತೆ. ನೋಡಿ, ಈ ರೀತಿ ಸ್ಪೂನಿನ ಸಹಾಯದಿಂದ ಈ ರೀತಿ ನಾವು ಟರ್ನ್ ಮಾಡ್ಕೊಳ್ಳೋಣ, ತಿರುಗಿಸ್ಕೊಳ್ಳೋಣ. ಈ ಮೀನುಗಳೆಲ್ಲ ತುಂಬಾ ಬೇಗ ಬೇಯುತ್ತೆ, ಹೆಚ್ಚಿನ ಸಮಯ ಕೂಡ ತಗೊಳ್ಳೋದಿಲ್ಲ, ತುಂಬಾ ಬೇಗ ಆಗಿ ರೆಡಿ ಆಗುತ್ತೆ. ಆದರೆ ಇದಕ್ಕೆ ಒಂದು ಅರ್ಧ 3/4 ಗಂಟೆ ಮ್ಯಾರಿನೇಷನ್ ಟೈಮ್ ಇಡ್ತೀವಲ್ಲ, ಅದೇ ಸ್ವಲ್ಪ ಟೈಮ್ ಹಿಡಿಯೋದು. ನೋಡಿದ್ರಲ್ಲ, ಒಂದು ಸೈಡ್ ಈಗ ಸಂಪೂರ್ಣವಾಗಿ ಬೆಂದಿದೆ, ಇನ್ನೊಂದು ಸೈಡ್ ಫ್ರೈ ಆಗೋದಕ್ಕೆ ಬಾಕಿ ಇದೆ ಅಷ್ಟೇ. ಅದು ಕೂಡ ಒಂದು 2-3 ನಿಮಿಷ, ಒಂದು 5 ನಿಮಿಷದಲ್ಲಿ ಬೆಂದು ರೆಡಿ ಆಗುತ್ತೆ. ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಬೆಂದು ಯಾವ ರೀತಿ ರೆಡಿಯಾಗಿದೆ ಅಂತ. ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಇದನ್ನು ನಾವು ತವ ಮೇಲೆ ಇಟ್ಕೊಂಡು ಫ್ರೈ ಮಾಡಿದರೆ ಆಯಿತು.
ನೋಡಿ ಈಗ ಬೆಂದು ರೆಡಿ ಆಗಿದೆ. ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನಾವು ಈಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮತ್ತೆ ನಾವು ಬೇರೆ ಉಳಿದಿರೋಂಥ ಮೀನುಗಳ ಫಿಶ್ಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹತ್ರದಿಂದ ತೋರಿಸ್ತೀನಿ ಯಾವ ರೀತಿ ರೆಡಿ ಆಗಿದೆ ಅಂತ. ಮತ್ತೆ ಉಳಿದಿರುವಂಥ ಮೀನುಗಳನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನಾವು ಅನ್ನದ ಜೊತೆ ಬಿಸಿ ಬಿಸಿ ಅನ್ನ ಹಾಗೂ ರಸಂ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.